ಕರುನಾಡಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. HSTR, GPSTR ಮತ್ತು PSTR ಮೊದಲನೇ ಪತ್ರಿಕೆ ಎಜುಕೇಷನಲ್ ಸೈಕಾಲಜಿ. ಇದರಲ್ಲಿ ಬರುವ 150 ಇಂಪಾರ್ಟೆಂಟ್ ಬೇಸಿಕ್ ಟರ್ಮ್ಸ್ಗಳ ಬಗ್ಗೆ ನಾವು ನೋಡೋಣ. ಒಂದು ಸ್ಯಾಂಪಲ್ ಆಗಿ ನಿಮಗೆ ಇದೊಂದು ಚಿಕ್ಕ ವಿಡಿಯೋ ಮಾಡ್ತಾಯಿದ್ದೀನಿ. ಡಿಡಕ್ಟಿವ್ ರೀಸನಿಂಗ್ ಎಂದರೆ ನಿಗಮನಾತ್ಮಕ ತರ್ಕ, ಸಾಮಾನ್ಯ ನಿಯಮಗಳಿಂದ ನಿರ್ದಿಷ್ಟ ತೀರ್ಮಾನಕ್ಕೆ ಬರುವ ತಾರ್ಕಿಕ ಪ್ರಕ್ರಿಯೆ. ಡಿಡಕ್ಟಿವ್ ನಿಯಮಗಳಿಂದ ನಿರ್ದಿಷ್ಟ ತೀರ್ಮಾನ. ಡೈವರ್ಜೆಂಟ್ ಥಿಂಕಿಂಗ್ ಅಪಸಾರಿ ಚಿಂತನೆ, ಒಂದು ಸಮಸ್ಯೆಗೆ ಹಲವು ಸಾಧ್ಯ ಉತ್ತರಗಳನ್ನು ಕಂಡುಹಿಡಿಯುವ ಸೃಜನಾತ್ಮಕ ಚಿಂತನೆ. ಡೈವರ್ಜೆಂಟ್ ಭಿನ್ನ ಭಿನ್ನ ವಿಚಾರ ಪ್ರಕ್ರಿಯೆ. ಒಂದು ಸಮಸ್ಯೆ ಇತ್ತು ಅಂದರೆ ಆ ಸಮಸ್ಯೆಗೆ ಅನೇಕ ಉತ್ತರದ ಮಾರ್ಗಗಳನ್ನು ಕಂಡುಹಿಡಿಯುವುದು ಅಪಸಾರಿ ಚಿಂತನೆ. ಅಹಂ ಕೇಂದ್ರೀತತೆ ಈಗೋಸೆಂಟ್ರಿಸಮ್, ಇತರರ ದೃಷ್ಟಿಕೋನವನ್ನು ಅರ್ಥ ಮಾಡಿಕೊಳ್ಳದೆ ತನ್ನ ದೃಷ್ಟಿಕೋನವೇ ಮುಖ್ಯವೆಂದು ಭಾವಿಸುವ ಪ್ರವೃತ್ತಿ. ಈಗೋಸೆಂಟ್ರಿಸಮ್. ಸಂವೇಗ ಎಂದರೆ ಎಮೋಷನ್, ವ್ಯಕ್ತಿಯ ಅನುಭವಗಳು ಮತ್ತು ಪರಿಸ್ಥಿತಿಗೆ ಸಂಬಂಧಿಸಿದ ಭಾವನಾತ್ಮಕ ಪ್ರತಿಕ್ರಿಯೆ. ವ್ಯಕ್ತಿಯ ಅನುಭವಗಳು ಮತ್ತು ಪರಿಸ್ಥಿತಿಗೆ ಸಂಬಂಧಿಸಿದ ಭಾವನಾತ್ಮಕ ಪ್ರತಿಕ್ರಿಯೆ, ಅದಕ್ಕೆ ಎಮೋಷನ್ ಎಂದು ಕರೆಯುತ್ತಾರೆ. ಸಂದರ್ಭ ಪರಿಸ್ಥಿತಿ ನೋಡಿ ನಾವು ಭಾವನೆಯನ್ನು ವ್ಯಕ್ತಪಡಿಸಬೇಕು. ದುಃಖದ ಸನ್ನಿವೇಶ ಇದ್ದಾಗ ದುಃಖದ ಭಾವನೆ ವ್ಯಕ್ತಪಡಿಸೋದು, ಸಂತೋಷದ ಸನ್ನಿವೇಶ ಇದ್ದಾಗ ಸಂತೋಷದ ಭಾವನೆಯನ್ನು ವ್ಯಕ್ತಪಡಿಸೋದು. ಸೂಕ್ಷ್ಮ ಚಲನ